ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ BSc ನರ್ಸಿಂಗ್ ಮಾಡ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಂತ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಡಾಕ್ಯುಮೆಂಟ್ ಏನಪ್ಪಾ ಅಂದ್ರೆ ನಿಮ್ಗೆ SSLC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಒರಿಜಿನಲ್ ಬೇಕಾಗ್ತದೆ. ಎರಡನೇ ಡಾಕ್ಯುಮೆಂಟ್ ಏನಪ್ಪಾ ಅಂದ್ರೆ ನಿಮ್ದು PUC ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ದು ಒರಿಜಿನಲ್ ಬೇಕಾಗ್ತದೆ. ಅದಾದ್ಮೇಲೆ ನಿಮ್ಮ ಇನ್ನೊಂದು ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದ್ರೆ TC ಕೂಡ ನಿಮ್ದು ಇಲ್ಲಿ ಒರಿಜಿನಲ್ ಬೇಕಾಗ್ತದೆ. ನೀವು ಪ್ರೀವಿಯಸ್ ಇಯರ್ ಒಳಗಡೆ ಏನ್ ಕಲ್ತಿರ್ತಾರಲ್ಲ ಅಲ್ಲಿಂದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೂಡ ಬೇಕಾಗ್ತದೆ. ಅದಾದ್ಮೇಲೆ ನಾಲ್ಕನೇ ಡಾಕ್ಯುಮೆಂಟ್ ಯಾವಪ್ಪ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗ್ತದೆ. ಐದನೇ ಡಾಕ್ಯುಮೆಂಟ್ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಇತ್ತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗ್ತದೆ. ಅದಾದ್ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗ್ತದೆ. ಅದಾದ್ಮೇಲೆ ನಿಮ್ದು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ 6 ಫೋಟೋಸ್ಗಳು ಕೂಡ ಬೇಕಾಗ್ತಾವು. ಅದಾದ್ಮೇಲೆ ಏನಾದ್ರು CT ಅಪಿಯರ್ ಆಗಿದ್ರಂದ್ರೆ CT ಇದು ನಿಮ್ದು ರಿಸಲ್ಟ್ ಸೀಟ್ ಅಥವಾ ಅದರ ಒಂದು ಹಾಲ್ ಟಿಕೆಟ್ ಕೂಡ ಇಲ್ಲಿ ಬೇಕಾಗ್ತದೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನಾವು BSc ನರ್ಸಿಂಗ್ ನ ಅಡ್ಮಿಷನ್ ಮಾಡಬಹುದು. ಯಾವುದೇ ರೀತಿಯಾದಂತಹ ಪ್ರೈವೇಟ್ ಕಾಲೇಜಸ್ ಗಳಾಗಬಹುದು ಅಥವಾ ನೀವೇನಾದ್ರೂ ಗೌರ್ಮೆಂಟ್ ಕೋಟಾ ಒಳಗಡೆ ಅಪ್ಲಿಕೇಶನ್ ಹಾಕಿದ್ರೆ ಗೌರ್ಮೆಂಟ್ ಕೋಟಾಸ್ ಕಾಲೇಜ್ ಒಳಗಡೆ ಕೂಡ ಅಡ್ಮಿಷನ್ ಫಾರ್ಮ್ ನ ಫಿಲ್ ಮಾಡಬಹುದು. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮಗೆ BSc ನರ್ಸಿಂಗ್ ಮಾಡ್ಲಿಕ್ಕೆ ಬೇಕಾಗ್ತವೆ. ಸೊ ಇದೇ ರೀತಿ ಅಪ್ಡೇಟ್ ಗಳನ್ನ ನೋಡ್ಲಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.